ಆಕಾಶವಾಣಿ ಮಡಿಕೇರಿ. ಹಿರಿಯ ನಾಗರಿಕರೊಂದಿಗೆ ಸಂವಾದದ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಕೇಳಿ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಆತ್ಮೀಯ ಕೇಳುಗರೆ, ಹಿರಿಯ ಜೀವಗಳ ಭಾವ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಚೌರೀರ ಜಗತ್ ತಿಮ್ಮಯ್ಯ ಅವರು ತಮ್ಮ ಬದುಕಿನ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಜಗತ್ ತಿಮ್ಮಯ್ಯ ಅವರು ಮಡಿಕೇರಿ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸಿ ಈಗ ನಿವೃತ್ತಿಯನ್ನು ಹೊಂದಿದವರು. ಪ್ರಸ್ತುತ ಮೂರ್ನಾಡು ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು. ತುಂಬ ಖುಷಿಯಾಗ್ತಾ ಇದೆ ಸರ್, ನಮಗೆ ಅಷ್ಟೇ ಹೆಮ್ಮೆ ಕೂಡ. ನಿಮ್ಮಂಥ ಹಿರಿಯರ ಅನುಭವಗಳನ್ನು ಕೇಳೋದು, ಹಾಗೆಯೇ ಅವುಗಳನ್ನು ನಮ್ಮ ಕೇಳುಗರಿಗೂ ತಲುಪಿಸುವ ಮೂಲಕ ಅವರಿಗೆ ಒಂದು ಹೊಸ ಅನುಭವ, ಪ್ರೇರಣೆಯನ್ನು ನೀಡ್ತಾ ಇರೋದು ಬಹಳ ಸಂತಸದ ಸಂಗತಿ. ಸರ್, ಈಗಿನ ಸ್ಥಿತಿಗತಿ, ಪರಿಸ್ಥಿತಿ, ನಿಮ್ಮ ವಿಚಾರಗಳನ್ನು ತಿಳಿಯೋದಕ್ಕೆ ಮುಂಚಿತವಾಗಿ ಸ್ವಲ್ಪ ನಿಮ್ಮ ಬಾಲ್ಯದ ದಿನಗಳ ಕಡೆಗೆ ಹೋಗೋಣ. ನಿಮ್ಮ ಬಾಲ್ಯವನ್ನು ಎಲ್ಲಿ ಕಳೆದಿರಿ ಸರ್ ನೀವು? ನಿಮ್ಮ ಹಿರಿಯ ತಲೆಮಾರನ್ನು ಸ್ವಲ್ಪ ನೆನಪು ಮಾಡ್ಕೊಳ್ಬೋದಾ? ಖಂಡಿತವಾಗಿ. ನಾವು ಬಾಲ್ಯದಲ್ಲಿ ಮೂರ್ನಾಡು ಹತ್ತಿರದ ಒದ್ದೂರು ಗ್ರಾಮದಲ್ಲಿ ಚೌರಿರ ಕುಟುಂಬದಲ್ಲಿ ಜನಿಸಿದವನಾಗಿದ್ದು, ಆವಾಗೆಲ್ಲ ನಮ್ದೆಲ್ಲ ಫ್ಯಾಮಿಲಿ ನ್ಯೂಕ್ಲಿಯರ್ ಫ್ಯಾಮಿಲಿ ಅಲ್ಲ. ಎಲ್ಲ ಅಜ್ಜ, ಅಜ್ಜಿ, ತಂದೆ, ತಾಯಿ, ಐನ್ ಮನೆ ಸುತ್ತಮುತ್ತ ಮನೆ ಇರುವ ಜಾಗದಲ್ಲಿ ಎಲ್ಲ ಮನೆಯವರು ಒಟ್ಟಿಗೆ ಒಡನಾಡಿಕೊಂಡು ಬೆಳೆದವನು. ಇತ್ತೀಚೆಗಂತೂ ಬೇರೆ ಬೇರೆ ಮನೆ ಮಾಡಿಕೊಂಡು ಎಲ್ಲರೂ ಹೊರಗಡೆ ಬಂದಿದ್ದಾರೆ ಐನ್ ಮನೆಯಿಂದ. ಆದರೆ ಒಂದು 1972ವರೆಗೆ ನಾನು ಐನ್ ಮನೆ ಸುತ್ತಲೇ ಇದ್ದವನು. ಒಂದೇ ಫ್ಯಾಮಿಲಿ ಅಂದರೆ ಐನ್ ಮನೆ, ಅದರ ಸುತ್ತಮುತ್ತ ಎಲ್ಲ ನಮ್ಮ ಮನೆಗಳಿದ್ದು, ನಮ್ಮ ಚೌರಿರೋ ಕುಟುಂಬದವ್ರದ್ದು. ಅಲ್ಲೇ ಇದ್ದೆ ನಾನು. ತಮ್ಮ ತಂದೆ ತಾಯಿ? ನಮ್ಮ ತಂದೆ ಎಕ್ಸ್-ಸರ್ವಿಸ್ ಮ್ಯಾನ್, ಅವರು ಈಸ್ ನೋ ಮೋರ್. ತಾಯಿ ಇಸ್ ಅ ಹೋಮ್ ಮೇಕರ್. ಅವರು ಮೊದಲಿಂದನೂ ಅಷ್ಟೇ ನಮ್ಮ ಭಾಳ ಡಿಸಿಪ್ಲಿನಿಂದ ಬೆಳೆಸಿದ್ದಾರೆ, ತಂದೆ ತಾಯಿ ಇಬ್ಬರು ಕೂಡ. ನಾವು 5 ಮಕ್ಕಳಿಗೂ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿದ್ದಾರೆ. 4 ಹುಡುಗಿಯರು, ನಾನೊಬ್ಬ ಗಂಡು ಮಗುವರಿಗೆ. ಎಲ್ಲರೂ ಚೆನ್ನಾಗಿ ಓದಿದ್ದೀವಿ. ನೀವು ಯಾರೆಲ್ಲ ಒಂದು ಪರಿಚಯ ಮಾಡ್ಬೋದಾ ಸರ್? ನನ್ನ ದೊಡ್ಡ ಅಕ್ಕ ಅವರು MSc ಹಾರ್ಟಿಕಲ್ಚರ್ ಮಾಡಿ ಅವರು ಇವಾಗ US ಮೇರಿಲ್ಯಾಂಡ್ನಲ್ಲಿದ್ದಾರೆ. ಎರಡನೇ ಅಕ್ಕ ಅವರು ಮೈಸೂರಿನಲ್ಲಿದ್ದಾರೆ ಮದುವೆಯಾಗಿ. ಮೂರನೇ ಸಿಸ್ಟರ್ ಬಿಟ್ಟಂಗಾಲದಲ್ಲಿದ್ದಾರೆ ಮದುವೆಯಾಗಿ. ಕೊನೆಯವಳು ನನ್ನ ತಂಗಿ, ಅವಳು ಚೆನ್ನೈನಲ್ಲಿದ್ದಾರೆ. ಈಗ ತಮ್ಮ ಕುಟುಂಬ? ನನ್ನ ಕುಟುಂಬದಲ್ಲಿ ನಾನು 1992ರಲ್ಲಿ ಮದುವೆ ಆಗಿದ್ದೀನಿ. ನನಗೆ 3 ಮಕ್ಕಳಿದ್ದಾರೆ. ದೊಡ್ಡ ಮಗಳು ಸುಹರ್ಷಿ ಅಂತ, ಅವಳು ಶಿ ಈಸ್ ಅನ್ ಆರ್ಕಿಟೆಕ್ಟ್, ಬ್ಯಾಂಗ್ಳೂರ್ನಲ್ಲಿದ್ದಾಳೆ. ಎರಡನೇ ಮಗಳು ಜಪಾನ್ನಲ್ಲಿ ಹಿರೋಶಿಮಾದಲ್ಲಿ ವರ್ಕ್ ಮಾಡ್ತಿದ್ದಾಳೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ. ಮಗ ಈಸ್ ಅ ಸೀಫೇರರ್, ಅಂದರೆ ಶಿಪ್ನಲ್ಲಿ ಮರ್ಚೆಂಟ್ ನೇವಿಯಲ್ಲಿದ್ದಾನೆ. ಮರ್ಚೆಂಟ್ ನೇವಿ. ತುಂಬ ಸಂತೋಷ. ತಮ್ಮ ಬದುಕಿನ ಬಂಡಿಯನ್ನು ಸಾಗಿಸೋದಕ್ಕೆ ಆಗ ಜನ ಹೆಚ್ಚು ಅವಲಂಬಿಸಿದ್ದು ಕೃಷಿಯನ್ನ ಅಲ್ವಾ? ಹೌದು. ಈಗ ತಮ್ಮ ಕುಟುಂಬಕ್ಕೆ ಮೊದಲು ಯಾವುದು ಆಧಾರವಾಗಿತ್ತು? ಕೃಷಿ. ನನ್ನ ಫಾದರ್ ಎಕ್ಸ್-ಸರ್ವಿಸ್ ಮ್ಯಾನ್ ಆದರೂ ಅವರೊಂದು 6 years ಇಂಡಿಯನ್ ಆರ್ಮಿಯಲ್ಲಿ ವರ್ಕ್ ಮಾಡಿ ಬಿಟ್ಟು ಬಂದಿದ್ದರು. ಆಮೇಲೆ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ರು. ಒಳ್ಳೆ ಕೃಷಿ ಮಾಡ್ತಾಯಿದ್ರು ಅವರು. ಒಂದೇ ತೋಟದಲ್ಲಿ ತುಂಬ ಇನ್ಕಮ್ ತೆಗೆಯುವಂಥ ಒಂದು ಪರಿಸ್ಥಿತಿಯನ್ನು ಮಾಡಿಕೊಂಡಿದ್ರು ಅವರು. ಅಡಿಕೆ, ಕಾಫಿ, ಒಳ್ಳೆಮೆಣಸು ಅಂತ ಹೇಳುವಂಥದ್ದು. ಸೊ ಅದನ್ನೆಲ್ಲ ನೋಡ್ಕೊಂಡು ನಾವು ಕಲ್ತ್ಕೊಂಡಿದ್ದೀವಿ. ಆಗ ನೀವು ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ನಮಗೆ ಅಷ್ಟು ಅವಕಾಶ ಸಿಗಲಿಲ್ಲ. ಆದರೂ ಅವ್ರನ್ನ ನೋಡಿ, ಅವ್ರ ಜೊತೆಯಲ್ಲಿ ಹೋಗಿ ಎಲ್ಲ ನೋಡಿ ತಿಳ್ಕೊಂಡಿದ್ದೀವಿ. ಈಗ ನಾನು ನಿವೃತ್ತಿ ಹೊಂದಿದ್ರು ನನಗೆ ನಿವೃತ್ತಿ ಅಂತೂ ಇಲ್ಲ. ಈಗ ನಿವೃತ್ತಿಯ ನಂತರ ತಾವು ಏನು ಮಾಡ್ತಾ ಇದ್ದೀರಿ? ಅಗ್ರಿಕಲ್ಚರನ್ನು ಫುಲ್ ಸ್ಕೇಲಲ್ಲಿ ಮಾಡ್ತಾ ಇದ್ದೀನಿ. ಎಲ್ಲ ಈಗ ಪೂರ್ಣ ಪ್ರಮಾಣದಲ್ಲಿ. ಆಗಿನ ಒಂದು ಬಾಂಧವ್ಯಕ್ಕೂ, ಅಣ್ಣ ತಮ್ಮಂದಿರು ಇರ್ಬೋದು, ಕುಟುಂಬದವರು ಇರ್ಬೋದು, ಈಗಿನ ಒಂದು ಪರಿಸ್ಥಿತಿ, ಈ ನಡುವೆ ತುಂಬ ವ್ಯತ್ಯಾಸಗಳಾಗಿವೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್?
ನಾನು ಕಂಡಾಗೆ ನಮ್ಮ ಗ್ರಾಮಗಳ ಲೆವೆಲ್ನಲ್ಲಿ ತುಂಬ ಬಾಂಧವ್ಯ ಚೆನ್ನಾಗೇ ಇದೆ. ಮೊದಲೆಲ್ಲ ಒಟ್ಟೊಟ್ಟಿಗೆ ಇದ್ದಾಗ ಅಲ್ಲಿ ಇಲ್ಲಿ ಕಿರಿಕಿರಿ ಆಗ್ತಾಯಿತ್ತು ಏನೋ. ಇವಾಗ ನಾವು ಹಬ್ಬ ಹರಿದಿನಕ್ಕೆ ಸೇರುವಾಗ ಕುಟುಂಬದ ಸದಸ್ಯರಿಗಿಂತ ಹೆಚ್ಚಾಗಿ ಅವ್ರನ್ನ ಸ್ನೇಹಿತರಂತೆ ಕಾಣ್ತೀವಿ. ಎಲ್ಲರಲ್ಲಿ ಬಾಂಧವ್ಯ ಚೆನ್ನಾಗಿದೆ. ಈ ಗ್ರಾಮೀಣ ಪ್ರದೇಶದಲ್ಲಿ ಆ ಬಾಂಧವ್ಯ ಉಳ್ಕೊಂಡು ಬಂದಿದೆ ಅಂತ ನೀವು ಹೇಳ್ತೀರಿ. ಉಂಟು. ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇದು ಎಲ್ಲಿ ನಡೆಯಿತು? ಪ್ರಾಥಮಿಕ ಶಿಕ್ಷಣ ನಾನು ಹೊದ್ದೂರು ಗೌರ್ಮೆಂಟ್ ಮಾಡೆಲ್ ಪ್ರೈಮರಿ ಸ್ಕೂಲ್ನಲ್ಲಿ 7th ಸ್ಟ್ಯಾಂಡರ್ಡ್ ಅವರಿಗೆ 7ನೇ ತರಗತಿವರೆಗೆ ಅಲ್ಲಿ ಕಲ್ತಿದ್ದೀನಿ. ಆಮೇಲೆ ಮೂರ್ನಾಡು ಹೈಸ್ಕೂಲ್ನಲ್ಲಿ, ಇವಾಗ ಯಾವ ಸ್ಕೂಲ್ನಲ್ಲಿ ನಾನು ಅಧ್ಯಕ್ಷನಾಗಿದ್ದನೋ ಅದೇ ಸ್ಕೂಲ್ನಲ್ಲಿ 8ರಿಂದ 10ನೇ ತರಗತಿವರೆಗೆ ಕಲ್ತಿದ್ದೀನಿ. ಈಗ ತಾವು ಕಲ್ತಂಥ ಶಾಲೆಯಲ್ಲೇ ಅಧ್ಯಕ್ಷರಾಗುವ ಸೌಭಾಗ್ಯ ತಮಗೆ ಬಂದಿದೆ. ಹೌದು. ತಮ್ಮ ಪ್ರಾಥಮಿಕ ಶಾಲೆ, ಆ ಪರಿಸರ, ಆಗಿನ ಮೇಷ್ಟ್ರುಗಳು, ಆ ಶಿಸ್ತು, ಬಹುಶಃ ಅದನ್ನೆಲ್ಲ ನೆನಪು ಮಾಡಿಕೊಂಡ್ರೆ ನೀವು ಹೇಳಬೇಕಾದ ಭಾಳಷ್ಟು ಸಂಗತಿಗಳು ತಮಗೆ ನೆನಪಿಗೆ ಬರ್ತಾ ಇರ್ಬೋದು. ಹೇಳಿ ಸರ್, ಆ ಕಾಲ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಇವಾಗ ನಾನು ಓದಿದ ಸ್ಕೂಲ್ನಲ್ಲಿ 10-20 ಮಕ್ಕಳಿದ್ದಾರೆ. ಯಾರೂ ಆ ಸ್ಕೂಲಿಗೆ ಮಕ್ಕಳನ್ನೇ ಸೇರಿಸೋದಿಲ್ಲ. ಮತ್ತು ಇತ್ತೀಚೆಗೆ ನಿಮಗೆ ಗೊತ್ತುಂಟು, ಪರ್ಮನೆಂಟ್ ಪೋಸ್ಟಿಂಗ್ಸ್ ಆಗೋದಿಲ್ಲ, ಎಲ್ಲ ಔಟ್ಸೋರ್ಸಿಂಗ್ ಇಲ್ಲದ್ರೆ ಗೆಸ್ಟ್ ಫ್ಯಾಕಲ್ಟಿ ಅಂತ ತಗೊಳ್ತಾರೆ. ದೊಡ್ಡ ಇಂಟ್ರೆಸ್ಟ್ ಇಲ್ಲ, ಕ್ವಾಲಿಟಿ ಇಲ್ಲ. ನಮಗೆಲ್ಲ ಮೊದಲು ಇದ್ದಂಥ ಟೀಚರ್ಸ್ ತುಂಬ ವೆರಿ ವೆಲ್ ಕ್ವಾಲಿಫೈಡ್. ಅವರು ಎಲ್ಲ ವಿಚಾರದಲ್ಲೂ ಜ್ಞಾನ ತುಂಬ ಇತ್ತು ಅವರಿಗೆ. ಅದನ್ನು ನೋಡಿ ನಾವು ಕಲಿತಿದ್ದೀವಿ. ಈಗಂದ್ರೆ ಗುಣಮಟ್ಟ ಕಡಿಮೆ ಖಂಡಿತವಾಗಿ ಕಡಿಮೆ ಆಗಿದೆ. ತಮ್ಮ ಮೇಲೆ ತುಂಬ ಪ್ರಭಾವವನ್ನು ಬೀರಿದಂಥ ಶಿಕ್ಷಕರು ಇರ್ಬೋದು, ಅಥವಾ ಶಿಕ್ಷಕಿ ಯಾರಾದರೂ ನೆನಪಿಗೆ ಬರ್ತಾರ? ಪ್ರಭಾವ ಬೀರಿದಂಥ ಒಂದು ಶಿಕ್ಷಕ ಅಂದರೆ ತಾತಪಂಡ ದೇವಯ್ಯ ಅಂತ ಮೂರ್ನಾಡು ಹೈಸ್ಕೂಲ್ನಲ್ಲಿದ್ದರು. ಅವರು ಏನು ಸಬ್ಜೆಕ್ಟ್ ಮಾಡ್ತಾ ಇದ್ರು? ಅವರು ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಮಾಡ್ತಾಯಿದ್ರು. ಭಾಳ ಸ್ಟ್ರಿಕ್ಟ್, ವೆರಿ ಗುಡ್ ಟೀಚರ್. ಹಾಗೆ ಇನ್ನು ಕೆಲವಾರು ಡಿಗ್ರಿ ಲೆವೆಲ್ನಲ್ಲಿ ತುಂಬ ಟೀಚರ್ಸ್ ಎಲ್ಲ ನಮ್ಮ ಪ್ರಭಾವ ಬೀರಿದ್ದಾರೆ. ಆದರೆ ಇವರಂತೂ ನನ್ನ ಮನಸ್ಸಲ್ಲಿ ಯಾವಾಗಲೂ ಪದೇ ಪದೇ ಯೋಚನೆ ಮಾಡ್ತಾ ಇರ್ತೀವಿ. ಗಣಿತ ಮತ್ತು ಸೈನ್ಸಿಗಿರುವಂಥ ಹೌದು ಟೀಚರ್ ಅವರು. ಅವರ ಒಂದು ವಿಶೇಷತೆ ಏನಾದರೂ? ವೆರಿ ಸಿಂಪಲ್ ಮ್ಯಾನ್. ನಾವು ಅವ್ರನ್ನ TAD ಅಂತ ಕರಿತಿದ್ವಿ, ತಾತಪಂಡ ಎ ದೇವಯ್ಯ ಅಂತೇಳಿ. ಈ ವಾಸ್ ಫೇಮಸ್, ಶಾರ್ಟ್ ಆಗಿ TAD. ಹೌದು. ಅವರು ಇವಾಗ ಇಲ್ಲ, ತೀರ್ಕೊಂಡಿದ್ದಾರೆ. ಆದರೆ ಈ ವಾಸ್ ಎ ವೆರಿ ಗುಡ್ ಟೀಚರ್. ಸರ್, ಈಗ ತಮ್ಮ ಮುಂದಿನ ಶಿಕ್ಷಣ ಅಂದರೆ ಇದು ಪ್ರೈಮರಿ, ಹೈಸ್ಕೂಲ್ ಆದಮೇಲೆ PUC, ಆಮೇಲೆ ಡಿಗ್ರಿ, ಪೋಸ್ಟ್ ಗ್ರಾಜ್ಯುಯೇಷನ್, ಇದು ಎಲ್ಲಿ ಮುಂದುವರಿಯಿತು? ಈ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಸರ್? ಹೈಸ್ಕೂಲ್ ಮೂರ್ನಾಡು ವಿದ್ಯಾಸಂಸ್ಥೆಯಲ್ಲಿ ಮುಗಿಸಿದ ಮೇಲೆ ನಾನು MGM ಕಾಲೇಜ್ ಉಡುಪಿಗೆ PUCಗೆ ಹೋಗಿ ಅಲ್ಲಿ 2 ವರ್ಷ ಸ್ಟಡಿ ಮಾಡಿ, ಅಲ್ಲಿಂದ ಪ್ರೊಫೆಷ್ನಲ್ ಕೋರ್ಸಸ್ಗೆ ಯಾವುದಾದ್ರೂ ಹೋಗುವ ಅಂತ ಹೇಳುವಂಥ ಮನಸ್ಸಿತ್ತು. ಆದರೆ ಅದೇನೋ ಆ ಸಮಯದಲ್ಲಿ ಒಂದುಗೂಡಲಿಲ್ಲ. ಡಿಗ್ರಿಗೆ ಬಂದು ಸೇರಿಕೊಂಡೆ. ಈಗ ತಾವು PUC ಯಾವ ಸಬ್ಜೆಕ್ಟಲ್ಲಿ? PCMB ಸೈನ್ಸ್. PCMB ಸೈನ್ಸ್ನಲ್ಲಿ. ಅಲ್ಲಿಂದ ಏನೋ ಪ್ರೊಫೆಷನಲ್ ಕೋರ್ಸಿಗೆ ಹೋಗಬೇಕು ಅಂತ ಇತ್ತು. ಅದು ಯಾವುದೋ ಒಂದು ಥರದಿಂದ ಮಾಡಲಿಕ್ಕೆ ಆಗಲಿಲ್ಲ. ಡಿಗ್ರಿ CBZ ಡಿಗ್ರಿ ಸೇರಿಕೊಂಡೆ. ಮೊದಲು 1 ಇಯರ್ ಇಲ್ಲಿ ನಮ್ಮ ಗೌರ್ಮೆಂಟ್ ಕಾಲೇಜ್ ಮಡಿಕೇರಿ, ಇವಾಗ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜ್ ಏನಿದೆ, ಅಲ್ಲೇ ಒಂದು ವರ್ಷ. ತಾವು ಈಗ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದ ಅದೇ ಕಾಲೇಜಿನಲ್ಲಿ? ಹೌದು. 1 ವರ್ಷ ಫಸ್ಟ್ ಇಯರ್ ಡಿಗ್ರಿ ಅಲ್ಲಿ ಮಾಡಿದೆ. ಆಮೇಲೆ ಸೆಕೆಂಡ್ ಇಯರ್ ಆ್ಯಂಡ್ ಫೈನಲ್ ಇಯರ್ ಡಿಗ್ರಿಗೆ ಮೈಸೂರು ಫಿಲೋಮಿನಾ ಸಿಗೋದೆ. ಅದು ನೀವು ಕೇಳ್ಬೋದು ಯಾಕೆ ಚೇಂಜ್ ಮಾಡಿದ್ದೀರಿ ಅಂತ. ತುಂಬ ಮಳೆ ಆವಾಗೆಲ್ಲ, ನಮ್ಮ ಊರಿಂದ ಬರೋದು ಯಾವಾಗಲೂ ಸೊಂಟದಿಂದ ಕೆಳಗಡೆ ಯಾವಾಗಲೂ ವೆಟ್ಟೆ, ತುಂಬ ಮಳೆ, ತುಂಬ ಚಳಿ, ತುಂಬ ಗಾಳಿ. ತಾಯಿ ಯಾವಾಗಲೂ ಬೈತಾ ಇದ್ರು, ಏನಿಗೆ ಚಂಡಿ ಮಾಡ್ಕೊಂಡು ಬರ್ತೀಯ, ನನಗೆ ಯಾವಾಗಲೂ ಶೀತನೇ ಅಲ್ವಾ ಅಂತೇಳಿ. ಮತ್ತು ಅದರಿಂದಾಗಿ ಅವರೇ ಚೇಂಜ್ ಮಾಡಿಸಿದ್ರು ಮೈಸೂರಿನಲ್ಲಿ ಹೋಗಿ ಸೆಕೆಂಡ್ ಇಯರ್ ಆ್ಯಂಡ್ ಫೈನಲ್ ಇಯರ್ ಮುಗಿಸಿ ಮಾನಸ್ ಗಂಗೋತ್ರಿಯಲ್ಲೇ ಪೋಸ್ಟ್ ಗ್ರ್ಯಾಜುಯೇಷನ್ MSc ಇನ್ ಬಾಟ್ನಿ ಮಾಡಿದೆ. ನಾನು 1984ನಲ್ಲಿ ನಂದು MSc ಇನ್ ಬಾಟ್ನಿ 1984ರಲ್ಲಿ ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಆಯಿತು. ಅದು ಆದ ಕೂಡಲೇ ಬಂದು ಸ್ವಲ್ಪನೇ ದಿವಸಗಳಲ್ಲಿ, ರಿಸಲ್ಟ್ ಬಂದ ಸ್ವಲ್ಪನೇ ದಿವಸಗಳಲ್ಲಿ ಗೌರ್ಮೆಂಟ್ ಕಾಲೇಜ್ ಮಡಿಕೇರಿಯಲ್ಲಿ ಪಾರ್ಟ್ ಟೈಮ್ ಆಗಿ ಬಾಟ್ನಿ ಟೀಚ್ ಮಾಡಲಿಕ್ಕೆ 84ರಲ್ಲಿ. ಆಮೇಲೆ ಸರ್, ತಾವು ಪ್ರಿನ್ಸಿಪಾಲ್ರಾಗಿ ಕಾರ್ಯನಿರ್ವಹಿಸಿದ್ದು ಯಾವ ವರ್ಷದಲ್ಲಿ? ಪ್ರಿನ್ಸಿಪಾಲ್ ಆಗಿ ಕಾರ್ಯನಿರ್ವಹಿಸಿದ್ದು 2019ರಿಂದ 2022 ಡಿಸೆಂಬರ್ನವರೆಗೆ. 3.5 ವರ್ಷದಷ್ಟು ಪ್ರಿನ್ಸಿಪಲ್ ಆಗಿ. ತಾವು ಕಾಲೇಜಿನಲ್ಲಿ ಯಾವ ಸಬ್ಜೆಕ್ಟನ್ನು ಬೋಧನೆ ಮಾಡ್ತಾ ಇದ್ರಿ ಸರ್? ಬಾಟನಿ, ಸಸ್ಯಶಾಸ್ತ್ರ ಸರ್, ಈಗ ಕೊಡಗು ಅಂದಮೇಲೆ ಕ್ರೀಡೆಗೆ ಬಹಳ ಪ್ರಾಮುಖ್ಯತೆ ಇರುವಂಥದ್ದು.
ಕೊಡಗು ಜಿಲ್ಲೆಯ ಬಹಳಷ್ಟು ಕ್ರೀಡಾಪಟುಗಳು ರಾಷ್ಟ್ರ ಮಟ್ಟದಲ್ಲಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ಬೋದು ಬಹಳಷ್ಟು ಹೆಸರನ್ನ ಜಿಲ್ಲೆಗೆ ತಂದುಕೊಟ್ಟಿದ್ದಾರೆ. ನೀವು ಕೂಡ ಸ್ಪೋರ್ಟ್ಸ್ನಲ್ಲಿ ಏನಾದರೂ ಆಸಕ್ತಿಯನ್ನು ಹೊಂದಿದ್ರಾ? ಸ್ಪೋರ್ಟ್ಸ್ನಲ್ಲಿ ಆಸಕ್ತಿ ಇತ್ತು, ಆದರೆ ಪ್ರತಿ ದಿವಸ ಸ್ಕೂಲಿಗೆ ಹೋಗಿ ಬರುವಾಗ ಒಂದು 5 ಕಿಲೋಮೀಟರ್ ನಡೀತಿದ್ವಿ ನಾವು. ಅದರಲ್ಲೇ ನಮ್ಮದು ಸಮಯ ಎಲ್ಲ ಕಳೀತಿತ್ತು. ಆಮೇಲೆ ಓದಲಿಕ್ಕೆ ಹೊರಗಡೆ ಹೋದಾಗ MGM ಕಾಲೇಜ್ ಉಡುಪಿಗೆ ಹೋದೆ. ಆಮೇಲೆ ಡಿಗ್ರಿಗೆ 1 ವರ್ಷ ಮಡಿಕೇರಿ ಕಾಲೇಜ್ನಲ್ಲೇ ಮಾಡಿದೆ, ನಮ್ಮ ಫೀಲ್ಡ್ ಮಾರ್ಷಲ್ ಕಾರ್ಯ, ಆವಾಗ ಗೌರ್ಮೆಂಟ್ ಕಾಲೇಜ್ ಅದು. ಅಲ್ಲಿ ಫಸ್ಟ್ BSc ಮಡಿಕೇರಿ ಕಾಲೇಜ್ನಲ್ಲೇ ಓದಿದೆ. ಮತ್ತು ಸೆಕೆಂಡ್ ಇಯರ್ ಆ್ಯಂಡ್ ಫೈನಲ್ ಇಯರ್ ಡಿಗ್ರಿಗೆ ಫಿಲೋಮಿನಾಸಿಗೆ ಹೋಗಿದೆ. ಹೀಗೆ ಒಂಥರ ರೋಲಿಂಗ್ ಸ್ಟೋನ್ ಆಗಿದ್ದರಿಂದ ಸ್ಪೋರ್ಟ್ಸ್ನಲ್ಲಿ ತುಂಬ ಇಂಟ್ರೆಸ್ಟ್ ಇರಲಿಲ್ಲ. ಆದರೆ ಏನು ಸ್ಟಡೀಸ್ನಲ್ಲಿ ಏನೋ ಸ್ವಲ್ಪ ಮುಂದಕ್ಕೆ ಬಂದಿದ್ದೀನಿ ಅಂತ ಅನಿಸ್ತದೆ ನನಗೆ. ಕ್ರೀಡೆ ಮತ್ತು ಶ್ರಮ ಜೀವನ ಮತ್ತು ಪಾಠೇತರ ಚಟುವಟಿಕೆಗಳಿಗೆ ಆಗಿನ ಆ ಕಾಲದಲ್ಲಿ ಯಾವ ರೀತಿಯ ಒಂದು ಆದ್ಯತೆ ಇರ್ತಾ ಇತ್ತು ಸರ್ ತಮ್ಮ ಗಮನಕ್ಕೆ ಬಂದಾಗೆ? ಕ್ರೀಡೆಗೆ ಪ್ರೋತ್ಸಾಹ ಇತ್ತು ಆವಾಗಲೂ. ಹಾಕಿಗಂತೂ ತುಂಬಾ ಪ್ರೋತ್ಸಾಹ. ಮತ್ತೆ ಖೋಖೋ ಆಡ್ತಿದ್ರು, ಕಬಡ್ಡಿ ಕಬಡ್ಡಿ ಅಂದ್ರೆ ಬಹಳ ಸುಲಭ, ಯಾವುದೇ ಪರಿಕರಗಳು ಅದಕ್ಕೆ ಬೇಡ. ಇದು ಮೂರನ್ನು ನಾವು ಎಲ್ಲರೂ ಆಡ್ತಾ ಇದ್ವಿ. ಆದ್ರೆ ಅಷ್ಟು ಸೀರಿಯಸ್ ಲೆವೆಲ್ನಲ್ಲಿ ಅಲ್ಲ. ಬಟ್ ಇದು ವಾಲಿಬಾಲ್ ಅಂತೂ ಅದು ಇತ್ತು. ಸೊ ಕ್ರಿಕೆಟ್ ಆವಾಗ ಅಷ್ಟಿರಲಿಲ್ಲ. ಸರ್, ಇವತ್ತಿನ ಈ ಕಾಲಘಟ್ಟದಲ್ಲಿ ಈ ಉದ್ಯೋಗದ ಸಮಸ್ಯೆ ಬಹಳಷ್ಟು ನಮ್ಮ ಯುವಕರನ್ನ ಕಾಡ್ತಾ ಇದೆ. ತಾವು ಎಜುಕೇಶನ್ ಪೂರ್ತಿ ಮಾಡಿದ ಆ ಕಾಲಘಟ್ಟದಲ್ಲಿ ಉದ್ಯೋಗದ ಪರಿಸ್ಥಿತಿ ಹೇಗಿತ್ತು? ಆಗ ಈ ಸಮಸ್ಯೆ ಹೇಗಿತ್ತು? ಉದ್ಯೋಗ ಆವಾಗ ಬೇಕಾದಷ್ಟು ಸಿಗ್ತಿರ್ಲಿಲ್ಲ. ಆಪರ್ಚುನಿಟೀಸ್ ತುಂಬ ಕಡಿಮೆ ಇತ್ತು. ಇವಾಗ ಯಾರು ಸ್ಮಾರ್ಟ್ ಇದ್ದಾರೆ ಅವರಿಗೆಲ್ಲ ಉದ್ಯೋಗ ಸಿಗ್ತದೆ. ನಮ್ಮ ಸಮಯದಲ್ಲಿ ಹಾಗಿಲ್ಲ. ಇವನ್ ಡಿಗ್ರಿ ಮಾಡಿದವರು ಕೆಲವರು ಇದ್ರು, ಅಂದ್ರೆ ಲಿಮಿಟೆಡ್ ಜಾಬ್ಸ್. ನಾವೆಲ್ಲ ಈಗ ಟೆಂಪ್ರರಿ ಆಗಿ ಬಂದು ಸೇರಿಕೊಂಡು ಮತ್ತೆ ಅಲ್ಲೇ ಉಳ್ಕೊಂಡು ಕಾಲಕ್ಕೆ ಸರ್ಕಾರದ್ದು ಪಾಲಿಸಿ ಎಲ್ಲ ಚೇಂಜ್ ಆಗ್ತದಲ್ಲ, ಹಾಗೆ ನಮ್ದು ಎಲ್ಲ ಪರ್ಮನೆಂಟ್ ಆಯ್ತು ಅಷ್ಟೇ. 1984ನಲ್ಲಿ ನಾನು ಪಾರ್ಟ್ ಟೈಮ್ ಆಗಿ ಸೇರ್ಕೊಂಡು 1986ನಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ಫುಲ್ ಟೈಮ್ ಆಗಿ ವರ್ಕ್ ಮಾಡಿ 1991ನಲ್ಲಿ ನಮ್ಮದು ರೆಗ್ಯುಲರೈಸ್ ಆಯಿತು. ಸುಮಾರು 7 ವರ್ಷದ ನಂತರ ರೆಗ್ಯುಲರೈಸೇಷನ್ 1991ರಲ್ಲಿ ಆಯಿತು. ಅಲ್ಲಿಂದ 1993ಯಲ್ಲಿ ನಮ್ಮ ಗೌರ್ಮೆಂಟ್ ಕಾಲೇಜನ್ನು ಮಂಗಳೂರು ಯೂನಿವರ್ಸಿಟಿಗೆ ಹಸ್ತಾಂತರ ಮಾಡಲಾಯಿತು. ಆವಾಗ 1993ಇಂದ ಸುಮಾರು 2007ವರೆಗೆ ಟೀಚಿಂಗ್ ಮಾಡ್ತಾನೆ ಇದ್ದೆ ಬಾಟ್ನಿಯಲ್ಲಿ. 2007ನಲ್ಲಿ ಒಂದು ಅವಕಾಶ ಸಿಕ್ತು ಸಂಶೋಧನೆ ಮಾಡಲಿಕ್ಕಿರೋದು. ಸಂಶೋಧನೆಯನ್ನು ಮಾಡಲು 2-3 ವರ್ಷ FIP ಅಂತ ಹೇಳ್ತಾರೆ, ಫ್ಯಾಕಲ್ಟಿ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್. ಅದರಲ್ಲಿ 2-3 ವರ್ಷ ರಜೆ ತೆಕೊಂಡು ಡಾಕ್ಟರೇಟ್ ಅನ್ನು ಪಡ್ಕೊಂಡಿದೆ ಮಂಗಳೂರು ಯೂನಿವರ್ಸಿಟಿಯಿಂದ. ಸರ್, ತಾವು ಬಹಳ ದೀರ್ಘಕಾಲ ಬೋಧನೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡವರು. ನೀವು ಓದುವಂತಹ ಆ ಒಂದು ಕಾಲದಲ್ಲಿ ವಿದ್ಯಾರ್ಥಿಗಳಲ್ಲಿದ್ದ ಶಿಸ್ತು ಮತ್ತು ಶ್ರದ್ಧೆ, ಈಗಿನ ಕಾಲದಲ್ಲಿ ನೀವು ಟೀಚ್ ಮಾಡುವಂತಹ ಈ ಸಮಯದಲ್ಲಿ ವಿದ್ಯಾರ್ಥಿಗಳಲ್ಲಿ ಇರುವಂತಹ ಶಿಸ್ತು ಶ್ರದ್ಧೆ, ಈ ಎರಡರ ಮಧ್ಯೆ ಯಾವ ರೀತಿಯ ಒಂದು ವ್ಯತ್ಯಾಸವನ್ನ ಗುರ್ತ ಮಾಡ್ತೀರಿ? ನಮಗೆಲ್ಲ ಸ್ಕೂಲಿಗೆ ಹೋಗ್ಲಿಕ್ಕೆ ಬಸ್ಸಸ್ ಎಲ್ಲ ಕಮ್ಮಿ. ಆವಾಗ ಕಾಲ್ನಡಿಗೆಯಲ್ಲೇ ಹೋಗ್ಬೇಕು. ನಾವು ಮನೆಯಿಂದ ಹೊರಡುವಾಗ ನಮ್ಮ ಜೊತೆ ಒಂದು 10 ಜನ ಇರ್ತಿದ್ರು. ಸ್ಕೂಲಿಗೆ ತಲುಪೋದು 3-4 ಜನ. ಬಾಕಿದ್ದವರು ಅಲ್ಲಿ ಹಲಸಿನ ಮರೋ ಇಲ್ಲದ್ರೆ ಕಿತ್ಲೆ ತೋಟದಲ್ಲೋ ಅಲ್ಲಿ ಇಲ್ಲಿ ಇದ್ದು ಬಿಡ್ತಿದ್ರು. ಅವ್ರ ಜೊತೆಗೆ ಇದ್ರು ಕೂಡ ನಾವು ಒಂದ್ ದಿವ್ಸನೂ ಕ್ಲಾಸ್ ಬಂಕ್ ಮಾಡದೆ ಕ್ಲಾಸಸ್ಗೆ ಹೋಗಿ ಬರ್ತಿದ್ವು. ಆಮೇಲೆ ಡಿಗ್ರಿ ಲೆವೆಲ್ನಲ್ಲೂ ನೋಡಿದ್ದೀನಿ ನಾನು. ಮೈಸೂರಿನಲ್ಲಿ ಸ್ಟಡಿ ಮಾಡುವಾಗ ಕೆಲವರೆಲ್ಲ ಸುಮ್ಮನೆ ಮನೆಯಿಂದ ದುಡ್ಡು ತರಿಸ್ಕೊಂಡು ಓದೋದು ಅಂತ ಮೈಸೂರಲ್ಲಿ ಇರ್ತಿದ್ರು, ಕ್ಲಾಸಿಗೆ ಹೋಗ್ತಿರ್ಲಿಲ್ಲ. ನಾವೆಲ್ಲ ಅದನ್ನ ನೋಡ್ಕೊಂಡಿದ್ರು, ಚಕ್ರ ಹೊಡಿತಿದ್ರು. ಅದು ಒಂದು ರೀತಿಯಲ್ಲಿ ಒಂದು ಮಜಾ ಕಾಲೇಜ್ ಜೀವನದಲ್ಲಿ. ಚಕ್ರ ಅಂದ್ರೆ ಎಕ್ಸಾಮೇ ತಗೊಳ್ಳೋದಿಲ್ಲ, ಅಷ್ಟರ ಮಟ್ಟಿಗೆ 3 ವರ್ಷ ಎಂಜಾಯ್ ಮಾಡಿ ಬರ್ತಿದ್ರು. ಆದ್ರೂ ಇತ್ತೀಚೆಗೆ ಕೆಲವ್ರು ನೋಡ್ತಾ ಇದ್ದೀನಿ ನಾನು, ಹಾಗೆ ಮಾಡಿದ್ರು ಅವರು ಜೀವನದಲ್ಲಿ ಮುಂದಕ್ಕೆ ಬಂದಿದ್ದಾರೆ. ಬೇರೆ ಬೇರೆ ಬಿಸ್ನೆಸ್ನಲ್ಲೋ ಎಗ್ರಿಕಲ್ಚರ್ನಲ್ಲೋ ತಮ್ಮನ್ನು ತೊಡಗಿಸ್ಕೊಂಡು ಅವರೆಲ್ಲ ಮುಂದಕ್ಕೆ ಬಂದಿದ್ದಾರೆ. ಅದೇ ಓದಿನಲ್ಲಿ ಹಿಂದೆ ಬಿದ್ದರೂ ಕೂಡ ಅವರಿಗೆ ಬೇರೆ ರೀತಿಯ ಒಂದು ಪ್ರತಿಭೆಗಳು ಅವರನ್ನು ಮೇಲಕ್ಕೆ ತಂದಿವೆ. ಹೌದೌದು. ಶಿಕ್ಷಕನಾಗಿದ್ದಾಗ ಈ ಚಕ್ಕರ್ ಹೊಡಿಯುವಂಥವ್ರನ್ನೆಲ್ಲ ನಾನು ನೋಡಿದ್ರಿಂದ ಮಕ್ಕಳನ್ನು ಬಿಡ್ತಿರ್ಲಿಲ್ಲ. ಸ್ವಲ್ಪ ಅವ್ರ ಜೊತೆಗೆ ಸ್ಟ್ರಿಕ್ಟ್ ಆಗಿ, ಯಾಕೆಂದ್ರೆ ನಿಮ್ಮ ಕಾಲದಲ್ಲಿ ನೀವು ಚಕ್ರ ಹೊಡಿತಾ ಇರಲಿಲ್ಲ, ಹಾಗಾಗಿ ಅವರನ್ನು ಬಿಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸರ್, ಈಗಿನ ಮಕ್ಕಳ ಒಂದು ಟ್ರೆಂಡ್ ಹೇಗಿದೆ ಸರ್? ಎಜುಕೇಶನ್ ಭವಿಷ್ಯ ಅಂದಾಗ ಬಹಳ ಈಸಿಯಾಗಿ ತೆಗೆದುಕೊಳ್ಳುವಂತಹ ಒಂದು ಮನೋಭಾವನೆ ಅದು ಮೊದಲು ಕೂಡ ಇತ್ತು,
ಈಗಲೂ ಕೂಡ ಇದೆ ಅಂತ ಅನಿಸುತ್ತಾ? ನಾನು ನೋಡಿದ ಮಟ್ಟಿಗೆ ಅದೊಂದು ಸೆಕ್ಷನ್ ಆಫ್ ಸ್ಟೂಡೆಂಟ್ಸ್ ಯಾವಾಗಲೂ ಯಾವುದೂ ಅವ್ರ ಮನಸ್ಸಿಗೆ ಹೋಗೋದೇ ಇಲ್ಲ. ಸುಮ್ಮನೆ ಕಾಲೇಜಿಗೆ ಪೇರೆಂಟ್ಸ್ ಸೇರಿಸ್ತಾರೆ ಅಂತೇಳಿ ಬರ್ತಾರೆ, ಓದೋದು ಕಾಟಾಚಾರಕ್ಕೆ ಬಂದು ಹೋಗ್ತಾರೆ. ಆದರೆ ಯಾರಿಗೆ ಅವರ ಮನೆಯ ವಾತಾವರಣವೋ ಇಲ್ಲದಿದ್ದರೆ ಅವ್ರದ್ದೇ ಸೆಲ್ಫ್ ಮೋಟಿವೇಟೆಡ್ ಪರ್ಸನ್ಸ್ ಆಗಿ ಅವ್ರು ಬಂದಾಗ ಅವರು ಖಂಡಿತ ಎಂಥ ಸಿಚುವೇಶನ್ನಲ್ಲೂ ಸ್ಟಡಿ ಮಾಡ್ತಾರೆ. ನಾನದು ನನ್ನ ದೀರ್ಘ ಸಮಯದ ಟೀಚಿಂಗ್ನಲ್ಲಿ ನೋಡಿರೋದು. ಕೆಲವು ಮಕ್ಕಳಂತೂ ಅದು ಯಾವ ಥರದ ಸಿಚುವೇಶನ್ ಇದ್ದರೂ ಅವರು ನಾನು ಪಾಸ್ ಆಗಬೇಕು, ನನಗೆ ಮಾರ್ಕ್ಸ್ ತಗೊಳ್ಬೇಕು, ನಾನು ಡಿಸಿಪ್ಲಿನ್ಡ್ ಆಗಿ ಇರಬೇಕು ಅಂತ ಹೇಳೋರು ಯಾವಾಗಲೂ ಅವ್ರ ತೊಂದರೆ ಆಗಲಿಲ್ಲ. ಆದರೆ ಇನ್ಡಿಸಿಪ್ಲಿನ್ಡ್ ಆಗಿರೋರು ಅವ್ರನ್ನು ಎಷ್ಟೇ ಡಿಸಿಪ್ಲಿನ್ ಮಾಡ್ಲಿಕ್ಕೆ ಹೋದ್ರು ಸರಿ ಆದವ್ರು ಇದ್ದಾರೆ, ಸರಿ ಆದವರು ಕೆಲವರು ಇದ್ದಾರೆ, ಅವ್ರನ್ನೇ ಅವರು ರಿಫಾರ್ಮ್ ಮಾಡ್ಕೊಂಡಿದ್ದಾರೆ. ರೆಗ್ಯುಲರ್ ಕೌನ್ಸಿಲಿಂಗ್ ಅದೆಲ್ಲ ಮಾಡಿದ್ರಿಂದ ರಿಫಾರ್ಮ್ ಮಾಡ್ಕೊಂಡಿದ್ದಾರೆ. ಆದರೆ ತುಂಬ ಜನ ದೇ ಲೂಸ್ ದೇರ್ ವೇ. ಕೆಲವರಿಗೆ ಈ ಥರದೆಲ್ಲ ಹವ್ಯಾಸಗಳಿದ್ದರೆ ಅಲ್ಲಿ ಹೋಗೋದು, ಇಲ್ಲಿ ಬರೋದು, ಕ್ಲಾಸಿಗೆ ಬರೋದಿಲ್ಲ ಅಂತ ಇದ್ದರೆ ಅದೇ ಜಾಸ್ತಿ ಮಜಾ ಅಲ್ವಾ ಕ್ಲಾಸ್ನಲ್ಲಿ ಕೂರೋದಕ್ಕಿಂತ. ಸೊ ಅವರು ಆ ಮೂಮೆಂಟ್ರಿ ಪ್ಲೆಷರನ್ನು ನೋಡ್ತಾರೆ. ಸೊ ಅದರಿಂದ ಕೆಲವರಿಗೆಲ್ಲ ಸುಮ್ಮನೆ ಒಂದು 3 ವರ್ಷ ಬಂದು ಕಾಲೇಜಿನಲ್ಲಿ ಸಮಯವನ್ನು ಕಳೆದು ಹೋಗ್ತಾರೆ ಅಷ್ಟೇ. ಶಿಕ್ಷಣ ಕ್ಷೇತ್ರಕ್ಕೆ ಬರುವವರಿಗೆ ಕಮಿಟ್ಮೆಂಟ್ ಅಥವಾ ಬದ್ಧತೆ ಇದು ಬಹಳ ಮುಖ್ಯವಾಗಿರುವಂಥದ್ದು. ಕೇವಲ ಉದ್ಯೋಗ, ಹಣ ಸಂಪಾದನೆ ಮಾಡಬೇಕು, ತನ್ನ ಬದುಕನ್ನು ಸಾಗಿಸಬೇಕು ಇಷ್ಟಕ್ಕೆ ಸೀಮಿತಗೊಳಿಸಿ ಬರುವಂತಹ ಶಿಕ್ಷಕನಿಗೆ ಸಮಾಜ ಅಂಥವರಿಂದ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ದೃಷ್ಟಿನಲ್ಲಿ ಟೀಚಿಂಗ್ ಫೀಲ್ಡ್ಗೆ ಬರೋರಿಗೆ ತಮ್ಮ ಒಂದು ಸಲಹೆ ಏನು ಸರ್? ಟೀಚರ್ಸ್ ಯಾವಾಗಲೂ ರೋಲ್ ಮಾಡೆಲ್ಸ್ ಟು ದ ಸ್ಟೂಡೆಂಟ್ಸ್. ಅದರಿಂದ ನಾವು ಇತರರಿಗೆ ಮಾದರಿಯಾಗಿ ಇರಬೇಕಾಗ್ತದೆ. ಒಂದು ಮಾತಿದೆ, ಗುರುವಿನಂತೆ ಶಿಷ್ಯ ಅಂತ ಹೇಳಿ. ಹೌದು. ಅದಕ್ಕಾಗಿ ಯಾರು ಟೀಚಿಂಗ್ ಅಂತ ಹೇಳುವಂಥ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ ಅಂಥವ್ರು ಖಂಡಿತವಾಗಿಯೂ ತಮ್ಮ ವ್ಯವಹಾರಗಳನ್ನು ಕರೆಕ್ಟಾಗಿ ಮಾಡಬೇಕಾಗ್ತದೆ. ಅವರು ಕರೆಕ್ಟ್ ಟೈಮಿಗೆ ಹೋಗಿ ಕರೆಕ್ಟ್ ಟೈಮ್ ಮಕ್ಕಳು ಅದನ್ನೇ ಫಾಲೋ ಮಾಡ್ತಾರೆ. ಹೌದು. ಈವನ್ ಕ್ಲಾಸ್ನಲ್ಲಿ ಅಷ್ಟೇ 1 ಅವರ್ ಒಂದು ಕೊಟ್ಟಿದ್ರೆ ಆ 1 ಅವರ್ ಹೇಗಾದರೂ ಮಕ್ಕಳ ಜೊತೆಗೆ ಮಾತಾಡಲೇಬೇಕು. ಸಬ್ಜೆಕ್ಟ್ ಮಾತಾಡ್ಬೋದು, ಬೇರೆ ಅವರಿಗೆ ಬುದ್ಧಿವಾದ ಹೇಳ್ಬೋದು, ಇಲ್ಲದಿದ್ದರೆ ಅವ್ರ ಜೊತೆ ಇಂಟ್ರ್ಯಾಕ್ಷನ್ ಮಾಡ್ಬೋದು, ಏನಾದರೂ ಒಂದು. ಆದರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದಾಗೆ ಸಮಾಜದಲ್ಲಿ ಈ ಸೀರಿಯಸ್ನೆಸ್ ಕಮ್ಮಿ ಆಗಿದೆ. ಈವನ್ ಯಂಗರ್ ಜನ್ರೇಷನ್ ಅವರು ಇಂಥದಕ್ಕೆಲ್ಲ ಜಾಸ್ತಿ ಒತ್ತು ಕೊಡೋದಿಲ್ಲ. ಈ ಪಂಕ್ಚುಯಾಲಿಟಿ ಡಿಸಿಪ್ಲಿನನ್ನು ಫಾಲೋ ಮಾಡೋದಂತೂ ಟೀಚರ್ಸ್ ಮಾಡಲೇಬೇಕು. ಅದು ಮಾಡದಿದ್ದರೆ ಅವರು ಬೋಧನೆ ಮಾಡಿದಂಥ ವಿದ್ಯಾರ್ಥಿಗಳು ಕೂಡ ಅವರಂತನೇ ಆಗ್ತಾರೆ. ಹೌದು, ಗುರು ಅಂದರೆ ಸಾಕ್ಷಾತ್ ಬ್ರಹ್ಮ ಅಂತ ಹೇಳುವಂಥದ್ದು ಈಗಿನ ಕಾಲದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಈ ಬಗ್ಗೆ ಏನು ಹೇಳ್ತೀರಿ ಸರ್? ಹೌದು. ಇತ್ತೀಚೆಗೆ ವಿದ್ಯಾರ್ಥಿಗಳು ಏನು ತಿಳ್ಕೊಳ್ತಾರೆ ಅಂದರೆ ಗೂಗಲ್ ಇದೆ, ಇಂಟರ್ನೆಟ್ನಲ್ಲಿ ಏನು ನೋಡಿದ್ರು ಸಿಗ್ಬೋದು. ಈಗ ಗುರುಕುಲದಿಂದ ಆನ್ಲೈನ್ ವರೆಗೆ ಶಿಕ್ಷಣ ಬಂದಿದೆ ಈಗ. ಹೌದು, ಅದು ಆ ಶಿಕ್ಷಣ ಇರ್ಬೋದು, ಆದರೆ ದೇ ಲ್ಯಾಕ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇರೋದೇ ಇಲ್ಲ. ವಿದ್ಯೆ ಒಂದು ಬರೀಲಿಕ್ಕೂ ಓದಲಿಕ್ಕೂ ಗೊತ್ತಿರೋನು ಯಾವ್ದು ವಿದ್ಯೆಯನ್ನು ಬೇಕಾದರೆ ಕಲಿಬೋದು. ಆದರೆ ಬಂದು ಇತರ ಜೊತೆಗೆ ಸೇರಿಕೊಂಡು ಸಹಪಾಠಿ ಹೇಗಿರ್ತಾರೆ, ಒಬ್ಬರು ಸ್ವಲ್ಪ ತಮಾಷೆಯಲ್ಲಿ ಇರ್ತಾರೆ, ಇನ್ನೊಬ್ರು ಚೆನ್ನಾಗಿ ಮಾತಾಡ್ತಾರೆ, ಇನ್ನೊಬ್ರು ಸ್ವಲ್ಪ ಮುನಿಸ್ಕೊಳ್ತಾರೆ, ಇಂಥವ್ರನ್ನೆಲ್ಲ ನೋಡಿ ಕಲೀಲಿಕ್ಕೆ ಬೇಕಾದಷ್ಟು ಸಿಗುತ್ತೆ. ಪಾಠ ಮಾತ್ರ ಅಲ್ಲ, ಪಾಠ ಯಾವಾಗಲೂ ಹೇಗೆ ಬೇಕಾದರೂ ಕಲ್ತ್ಕೊಳ್ಬೋದು. ಪಾಠದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಇವೆಲ್ಲ ಕೂಡ ಅಲ್ಲಿ ಸಿಗ್ತದೆ. ತುಂಬ ಕ್ರಿಯಾಶೀಲತೆಯನ್ನು ಹೊಂದಿದವರು ಅಂದರೆ ತುಂಬ ಆ್ಯಕ್ಟಿವ್ ಆಗಿರುವವರಿಗೆ ನಿವೃತ್ತಿ ಅಂತ ಹೇಳೋದೇ ಇರೋದಿಲ್ಲ. ಯಾವುದಾದ್ರಲ್ಲೂ ಕೂಡ ಒಂದು ಆಸಕ್ತಿಯನ್ನು ತೊಡಗಿಸಿಕೊಂಡು ಅವರು ಬದುಕನ್ನು ಸಾಗಿಸ್ತಾ ಇರ್ತಾರೆ. ಈಗ ತಮ್ಮ ನಿವೃತ್ತ ಜೀವನ ಹೇಗಿದೆ ಸರ್? ನಿವೃತ್ತ ಜೀವನ ಶುರು 1 ವರ್ಷ ಸ್ವಲ್ಪ ಆರಾಮಾಗಿ ಇದ್ದೆ ನಾನು. ಇಷ್ಟು ವರ್ಷ ಸುಮಾರು 38 ವರ್ಷ ಸರ್ವಿಸ್ ಮಾಡಿದ್ದೀನಿಲ್ಲ ಅಂತ ಶುರು 1 ವರ್ಷ ರಿಟೈರ್ಡ್ ಆಗುವ ಸ್ವಲ್ಪ ಬೇಸರ ಆಗುತ್ತೆ. ಬೇಸರ ಆಗಿಲ್ಲ ನನಗೆ, ರಿಟೈರ್ಡ್ ಆಗಿದ್ದು ಬೇಸರನೇ ಆಗಿಲ್ಲ. ಯಾಕೆಂದರೆ ಇನ್ನೂ 1.5 ವರ್ಷದಷ್ಟು ಸರ್ವಿಸ್ ಇತ್ತು. ನಾನು ವಾಲಂಟರಿಯಾಗಿ ರಿಟೈರ್ಮೆಂಟ್ ತಗೊಂಡೆ. ಈ ಯೂನಿವರ್ಸಿಟಿ ಸರ್ವಿಸ್ನಲ್ಲಿ 62 ವರ್ಷಕ್ಕೆ ರಿಟೈರ್ಮೆಂಟ್. ನನಗೆ 60 ವರ್ಷ ದಾಟಿತ್ತು. ನಾನು ಮೊದಲೇ ಮನಸ್ಸಿನಲ್ಲಿ ಯೋಚನೆ ಮಾಡ್ಕೊಂಡಿದ್ದೆ 60 ವರ್ಷಕ್ಕೆ ನಾನಂತೂ ರಿಟೈರ್ಮೆಂಟ್ ತಗೊಳ್ತೀನಿ ಅಂತೇಳಿ. ಎಷ್ಟು ವರ್ಷ ಅಂತ ಹೀಗೆ ಕೆಲಸ ಮಾಡ್ತಾ ಇರೋದು, ಸ್ವಲ್ಪ ಮನೆ ಕಡೆನೂ ಕೆಲಸ ಮಾಡಿ ಬೇಜಾರು ಆಗಿಬಿಟ್ಟಿದೆ. ಮನೆ ಕಡೆನೂ ಸ್ವಲ್ಪ ನೋಡುವ. ಮನೆಯಲ್ಲಿ ನನ್ನ ತಾಯಿ ಇದ್ದಾರೆ, ಅದ್ರ ಜೊತೆಗೆ ನನ್ನ ಮಕ್ಕಳು, ವೈಫ್ ಇವರೆಲ್ಲ ಇದ್ದಾರೆ. ಇವರಿಗೂ ಕೂಡ ಸ್ವಲ್ಪ ಅಸಿಸ್ಟ್ ಮಾಡುವಂತ ಆಯ್ತು ಮನಸ್ಸಿಗೆ. ಹಾಗೆ 1.5 ವರ್ಷ ಮೊದಲು ತಗೊಂಡಿದ್ದೆ ನಾನು. ಸರ್, ಇಷ್ಟರವರೆಗೆ ತಾವು ಬೋಧನೆಯ ಕ್ಷೇತ್ರದಲ್ಲಿ ಬಹಳಷ್ಟು ಸೇವೆಯನ್ನು ಸಲ್ಲಿಸಿದ್ದೀರಿ. ಈ ಸೇವೆ ತಮಗೆ ತೃಪ್ತಿಯನ್ನು ತಂದಿದೆಯಾ? ಹಾಗೆಯೇ ಯುವ ಪೀಳಿಗೆಗೆ ತಮ್ಮ ಕಿವಿ ಮಾತು ಏನು?
ನನಗೆ ಖಂಡಿತವಾಗಿಯೂ ಪೋಸ್ಟ್ ಗ್ರಾಜ್ಯುಯೇಷನ್ ಆದಾಗೆ ನನಗೆ ಟೀಚರ್ ಆಗಬೇಕು ಅನ್ನೋಂಥ ಮನಸ್ಸಿರಲಿಲ್ಲ. ಓಹೋ, ಇದು ಬಯಸದೇ ಬಂದ ಭಾಗ್ಯ. ನಮ್ಮ ಡಿಫೆನ್ಸ್ ಫೋರ್ಸಿಗೆ ಸೇರಬೇಕು ಅನ್ನೋ ಮನಸ್ಸಿತ್ತು. ಅದಕ್ಕೇನು ಅಷ್ಟು ಪ್ರೋತ್ಸಾಹ ಸಿಗಲಿಲ್ಲ ಅವಾಗ. ಆಮೇಲೆ ಮನೆಯಲ್ಲಿಯೂ ಪ್ರೋತ್ಸಾಹ ಸಿಗಲಿಲ್ಲ, ಮತ್ತು ನಾನು ಅಷ್ಟು ಪ್ರಯತ್ನ ಪಡಲಿಲ್ಲ ಅಂತ ಅನಿಸ್ತದೆ ನನಗೆ. ಇಲ್ಲದಿದ್ದರೆ ಪ್ಲಾಂಟೇಶನ್ಗೆ ಸೇರಬೇಕು ಅಂತ ಇತ್ತು, ಅದನ್ನು ಕೂಡ ಮಾಡಲಿಲ್ಲ. ಆದರೆ ನನ್ನ ರಿಸಲ್ಟ್ ಬಂದಾಗೆ ಸ್ನೇಹಿತರು ಹೇಳಿದರು, ಮಡಿಕೇರಿ ಕಾಲೇಜಿನಲ್ಲಿ ಒಂದು ವೇಕೆನ್ಸಿ ಇದೆ ಬಾಟ್ನಿ ಸಬ್ಜೆಕ್ಟಿಗೆ ಅಂತೇಳಿ. ನನಗೆ ಟೀಚ್ ಮಾಡಿದಂಥ ಪ್ರೊಫೆಸರ್ಸೇ ಇದ್ದರು ಅಲ್ಲಿ, TC ಮಾದಪ್ಪ ಮತ್ತು ಪ್ರೊಫೆಸರ್ ಮನೆಪಂಡ ದೇವಮಾಜಿ ಅಂತ. ಅವರಿಬ್ಬರು ನನಗೆ ಟೀಚ್ ಮಾಡಿದವರು, ಗುರುಗಳೇ ಇಬ್ಬರು, ಅವರಿಬ್ಬರು ಅಲ್ಲಿದ್ದರು. ಅವ್ರನ್ನ ಹೋಗಿ ಕೇಳಿದಾಗ ಹೌದು ಇದೆ ಅಂತೇಳಿ ನನ್ನನ್ನು ಸೇರಿಸ್ಕೊಂಡು ತುಂಬ ಪ್ರೋತ್ಸಾಹಿಸಿದ್ದಾರೆ ಅವರು. ಈಗ ಅವರಿಂದ ಯಾವ ರೀತಿಯ ಒಂದು ಸಹಕಾರ ಸಿಕ್ತು ಸರ್ ತಮಗೆ? ಅವರು ನನ್ನನ್ನು ಸ್ಟೂಡೆಂಟ್ ಅಲ್ವಾ, ನನ್ನನ್ನು ಚೆನ್ನಾಗಿ ನೋಡಿಕೊಂಡ್ರು. ನನಗೆ ಈ ಸಬ್ಜೆಕ್ಟನ್ನು ಕಲೀಲಿಕ್ಕೆ ತುಂಬ ಹೆಲ್ಪ್ ಆಯಿತು ಅವ್ರ ಕೈಯಿಂದ. ಯಾವುದೇ ಒಂದು ಕೆಲಸ ಇರ್ಬೋದು, ಆರಂಭದಲ್ಲಿ ಅದನ್ನು ನಾವು ಫೇಸ್ ಮಾಡುವಾಗ ಸ್ವಲ್ಪ ಹೆದರಿಕೆ ಆಗುತ್ತೆ. ಹೌದು ಹೌದು. ತಮಗೆ ಈಗ ಫಸ್ಟು ಅಲ್ಲಿ ಪಾಠ ಮಾಡುವಂಥ ಸಂದರ್ಭದಲ್ಲಿ ಹೇಗಿತ್ತು ತಮ್ಮ ಒಂದು ಮನಸ್ಥಿತಿ? ಆವಾಗ ಸ್ವಲ್ಪ ಟೆನ್ಸ್ ಮೂಮೆಂಟ್ ಅದು. ಎಲ್ಲ ಮಾತನಾಡಿ ಗೊತ್ತಿಲ್ಲ, ಮತ್ತು ನಮಗೆ ಅದೆಲ್ಲ ಟ್ರೈನಿಂಗ್ ಇಲ್ಲ. ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡುವಾಗ ಏನೋ ಸೆಮಿನಾರ್ಸ್ 1-2 ಮಾಡ್ತಾರೆ, ಅಲ್ಲದೆ ಇಲ್ಲಿ ಬಂದು ಸಬ್ಜೆಕ್ಟ್ ಟೀಚ್ ಮಾಡೋಷ್ಟು ಪ್ರಾಕ್ಟೀಸ್ ಏನಿಲ್ಲ ನಮಗೆ, ಟ್ರೈನಿಂಗ್ ಇಲ್ಲ ಅದರದ್ದು. ಇಲ್ಲಿ ಬಂದು ನೋಡಿದರೆ ಕೆಲವರೆಲ್ಲ ಗೊತ್ತಿರೋರೆ, ಕೆಲವರೆಲ್ಲ ನನ್ನ ವಯಸ್ಸಿನವರೇ ಇದರಲ್ಲಿ. ಮಕ್ಕಳೆಲ್ಲ ತಮಾಷೆ ಮಾಡ್ತಿದ್ರು ಬಿಗಿನಿಂಗ್ನಲ್ಲಿ. ಆದರೆ 1-2 ವರ್ಷದಲ್ಲಿ ಅಲ್ಲ, 6 ತಿಂಗಳಿನಲ್ಲೇ ಇದನ್ನೆಲ್ಲ ಒಂದು ಮ್ಯಾನೇಜ್ ಮಾಡಿಕೊಂಡು ಆ ಟೀಚಿಂಗ್ದೊಂದು ಗ್ರಿಪ್ ಸಿಕ್ತು. ನನ್ನ ಕ್ಲಾಸ್ಮೇಟ್ಸ್ ಇದ್ರು ಅಲ್ಲಿ, ಡಿಗ್ರಿ ಮಾಡ್ತಾ ಇದ್ರು. ಎಲ್ಲೋ ಯಾವುದೋ ಒಂದು PUCನಲ್ಲೋ SSLCಯಲ್ಲೋ ಫೇಲ್ ಆಗಿದ್ದವರು, ಹಾಗೆ ತಡವಾಗಿ ಸೇರ್ಕೊಂಡವರು ಕೂಡ ಅಲ್ಲಿದ್ರು ಅವಾಗ. ಈಗ ನಿವೃತ್ತಿ ಅಂದ ಕೂಡಲೇ ಎಲ್ಲ ಮುಗಿಯಿತು, ಇನ್ನೇನು ನಮಗೆ ಏನು ಜವಾಬ್ದಾರಿ ಇಲ್ಲ ಅಂತ ತಿಳ್ಕೊಳ್ಳೋರು ಬಹಳಷ್ಟು ಜನ ಇದ್ದಾರೆ. ಅಂದರೆ ನಿವೃತ್ತಿ ಆದ ಮೇಲೆ ಕೂಡ ಅವರಿಗೊಂದು ಜವಾಬ್ದಾರಿ ಇರುತ್ತೆ. ಆ ಬಗ್ಗೆ ತಾವು ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್? ಖಂಡಿತವಾಗಿಯೂ ಜವಾಬ್ದಾರಿ ಇದ್ದೇ ಇದೆ. ನಾವೆಲ್ಲ ಇಲ್ಲಿ ಅಗ್ರಿಕಲ್ಚರ್ ಬೇಸ್ಡ್ ಅಲ್ವಾ, ಗದ್ದೆ ತೋಟ ಇಂಥದನ್ನೆಲ್ಲ ನೋಡ್ಕೊಳ್ಳಿಕ್ಕೆ ಮನೆಯಲ್ಲಿ ಸುಮ್ಮನೆ ನಾನು ನಿವೃತ್ತಿ ಆಗಿದ್ದೀನಿ ಅಂತ ಕೂತ್ರೆ ಯಾವ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರ ಹಿಂದೆ ಇರಲೇಬೇಕಾಗ್ತದೆ. ಇವಾಗ ನಾನು ನಿವೃತ್ತಿ ಆಗಿದ್ದೀನಿ ಅಂತ ಅನಿಸೋದೇ ಇಲ್ಲ ನನಗೆ. ಬೆಳಿಗ್ಗೆ ಬೇಗ ಹೋಗ್ಬೇಕು, ಹೋಗಿ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು, ಬರಬೇಕು. ಸರ್, ಈಗ ತಮ್ಮ ಹವ್ಯಾಸಗಳು, ಈಗ ಟೀಚಿಂಗ್ ಮಾಡ್ತಾ ಇದ್ರಿ, ಈಗ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೀರಾ, ಇದು ಬಿಟ್ಟು ಬೇರೆ ಈಗ ಸ್ಪೋರ್ಟ್ಸ್ ಇರ್ಬೋದು, ಸಿನಿಮಾ ನೋಡುವಂಥದ್ದು ಇರ್ಬೋದು, ಬೇರೆ ಏನು ಹವ್ಯಾಸಗಳು? ಜನರಲ್ ರೀಡಿಂಗ್ ತುಂಬ ಮಾಡ್ತಾ ಇದ್ದೆ. ಇತ್ತೀಚಿನವರೆಗೆ ಶಟ್ಲ್ ಆಡ್ತಾ ಇದ್ವಿ ಯಾವಾಗಲೂ ಈವ್ನಿಂಗ್. ನಾವೆಲ್ಲ ಇವಾಗ ಅಲ್ಲಿ ಶಟ್ಲ್ ಆಡೋ ಜಾಗದಲ್ಲಿ ನಾನೇ ಕಿರಿಯೋನು. ನನಗೆ ಬಾಕಿದ್ದ ನನ್ನ ಜೊತೆಯವರೆಲ್ಲ ನನಗಿಂತ ಸೀನಿಯರ್ಸ್ ಇದ್ದಾರೆ. 20-25 ವರ್ಷ ಕಂಟಿನ್ಯೂಸ್ ಆಗಿ ನಾವು ಓಪನ್ ಏರ್ ಶಟ್ಲ್ ಆಡ್ತಾ ಇದ್ವಿ. ಅದು ಮೇನ್ ರೋಡ್ ಸೈಡ್ನಲ್ಲೇ ಆಡ್ತಾ ಇದ್ವಿ, ಒದ್ದೂರಿನಲ್ಲೇ. ಸೊ ಎಲ್ರಿಗೂ ಒಂದು 60 ದಾಟಿದ ಮೇಲೆ ಅದು ಇದು ಇಶ್ಯೂಸ್ ಇರ್ತದಲ್ವ, ಅದರಿಂದ ಶಟ್ಲ್ ಆಡೋದು ಕೂಡ ನಿಂತೋಗಿದೆ. ಈಗ ಪೋಷಕರು ತಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕು, ದೊಡ್ಡ ಉದ್ಯೋಗ ಸಿಗಬೇಕು, ಈ ರೀತಿಯ ಒಂದು ಹಂಬಲವನ್ನು ಇಟ್ಕೊಂಡಿರ್ತಾರೆ. ಈಗ ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೀವಿ, ಪರಿಸರ ಬಹಳಷ್ಟು ಹಾಳಾಗಿದೆ. ಸುರಕ್ಷಿತವಾದ ಆಹಾರ ಕೂಡ ಇವತ್ತು ಬಹಳ ಕಡಿಮೆ ಆಗ್ತಾ ಇದೆ. ನಮಗೆ ಸುರಕ್ಷಿತವಾದ ಆಹಾರ ಸಿಗ್ತಾ ಇಲ್ಲ. ಈ ಬಗ್ಗೆ ಕೂಡ ನಾವು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಸಿಗಬೇಕು, ಹಾಗೇನೆ ಒಳ್ಳೆ ಜಾಬ್ ಸಿಗಬೇಕು. ಇದರ ಜೊತೆಗೆ ಒಳ್ಳೆ ಒಂದು ಪರಿಸರ ಕೂಡ, ಒಳ್ಳೆ ಒಂದು ಆಹಾರ ಕೂಡ ನಮ್ಮ ಮಕ್ಕಳಿಗೆ ಸಿಗಬೇಕು ಅನ್ನೋದು ಕೂಡ ಜಾಗೃತಿ ಮೂಡಬೇಕಾಗಿದೆ. ಈ ಬಗ್ಗೆ ತಮ್ಮ ಒಂದು ಅನಿಸಿಕೆ ಏನು ಸರ್? ನೀವು ಹೇಳಿದಾಗೆ ನಮ್ಮ ಪರಿಸರ ಅಂತೂ ತುಂಬ ಮಾಲಿನ್ಯ ಆಗ್ತಾ ಇದೆ. ನಾವು ಕುಡಿಯೋ ನೀರು, ನಮ್ಮ ಗ್ರಾಮದಲ್ಲಿ ಮೇನ್ ರೋಡ್ ಸೈಡ್ನಲ್ಲೇ ಕಾವೇರಿ ಹೊಳೆ ಹರಿತದೆ. ಅಲ್ಲಿಗೆ ಎಷ್ಟು ಕಸ ತಂದು ಹಾಕ್ತಾರೆ ಅಂದರೆ, ಅದೊಂದು ಜಾಗದಿಂದ ರೋಡ್ನಿಂದ ಈಗ ದೂಕಿದ್ರೆ ಕಾವೇರಿ ನದಿಗೆ ಬೀಳ್ತದೆ. ಎಲ್ಲ ಮದುವೆ ಸಮಾರಂಭಗಳಲ್ಲಿ ಆದ ಕಸವನ್ನೆಲ್ಲ ಬಂದು ಇದಕ್ಕೆ ಸೇರಿಸ್ತಾರೆ. ಪಂಚಾಯತಿಯವರು 1-2-3 ಸಲ ಅದನ್ನು ಕ್ಲೀನೆಲ್ಲ ಮಾಡಿದ್ದಾರೆ. ನಾವು ಕೂಡ ವಿಲೇಜ್ನವರು, ಗ್ರಾಮಸ್ಥರು ತುಂಬ ಸಲ ಅದನ್ನು ಎಲ್ಲರ ಗಮನಕ್ಕೆ ತಂದೀವಿ, ನಾವು ಕ್ಲೀನ್ ಮಾಡಿಸಿದ್ದೀವಿ. ಆದರೂ ಜನ ಬಿಡ್ತಾನೆ ಇಲ್ಲ. ಇವತ್ತಿನ ಮಟ್ಟಿಗೂ ನದಿಗೆ ನೀರನ್ನು ಹಾಕ್ತಾ ಇದ್ದಾರೆ. ಕಾವೇರಿ ನದಿ, ನಮ್ಮ ವೃಷಭಾವತಿ ನದಿ ಏನಿದೆ ಬೆಂಗಳೂರಿಗೆ ಹೋಗುವಾಗ ಬರೀ ಗಬ್ಬು ನಾರ್ತಾ ಇರ್ತದಲ್ಲ, ಅದೇ ರೀತಿ ಆಗುವಂತ ಚಾನ್ಸಸ್ ತುಂಬಾ ಇದೆ. ನೋಡಿ ಸರ್, ಅದೀಗ ಬರೀ ಒಂದು ಸರ್ಕಾರ ಅಥವಾ ಒಬ್ರು ಇಬ್ರು ಮಾಡುವಂತ ಕೆಲಸ ಅಲ್ಲ, ಇದಕ್ಕೆ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸ್ಬೇಕು. ಹಾಗಾಗಿ ಈ ಒಂದು ಅರಿವು ಪ್ರತಿಯೊಂದು
ಜನರಲ್ಲಿ ಕೂಡ ಬರಬೇಕಾಗಿದೆ. ಬರೀ ಒಬ್ರು ಇಬ್ಬರಿಂದ ಇದು ಸಾಧ್ಯ ಇಲ್ಲ. ಅಲ್ಲ, ಅದು ಏನಾಗ್ತಿದೆ ನಮ್ಮಲ್ಲಿರೋ, ನೀವು ಕೇಳಿದ್ರಲ್ಲ ಯುವಕರು ಇದ್ರ ಬಗ್ಗೆ ಅರಿವು ಉಂಟು ಅವರಿಗೆ ಅಂತ, ಖಂಡಿತವಾಗಿದೆ. ಫೋನ್ ಮಾಡಿ ಹೇಳ್ತಾರೆ, ಬನ್ನಿ ಇವತ್ತು ನಾವು ಸೇರಿ ಎಲ್ಲವನ್ನು ಕ್ಲೀನ್ ಮಾಡುವ ಅಂತೇಳಿ ಎಲ್ಲರನ್ನು ಕರೆದು ಹೋಗಿ ಕ್ಲೀನಿಂಗ್ ಎಲ್ಲ ಕ್ಲೀನ್ ಮಾಡಿ ಬಂದ ಮಾರನೇ ದಿನವೇ ಅಲ್ಲಿ ಏನಾಗ್ತದೆ ಅಂದರೆ, ಒಳ್ಳೆ ಮಳೆಗಾಲದಲ್ಲಿ ಫ್ಲಡ್ ಬರ್ತದೆ. ಈ ಫ್ಲಡ್ ಬಂದಾಗ ಎಲ್ಲ ಅದರಲ್ಲಿ ಇರುವಂಥ ಎಲ್ಲ ಸೇರ್ಕೊಂಡು ಅದಿನ್ನು ಆ ನದಿಯಲ್ಲಿ ಏನೆಲ್ಲ ಇದೆಯೋ ದೇವರಿಗೆ ಗೊತ್ತು. ಸರ್, ಈಗ ಕೊನೆಯದಾಗಿ ನಮ್ಮ ಆಕಾಶವಾಣಿ, ನಮ್ಮ ಸೇವೆ ಈ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ, ಸಲಹೆ ಬೇಕು ಸರ್. ಆಕಾಶವಾಣಿ ತುಂಬ ಒಳ್ಳೆ ಕೆಲಸವನ್ನೇ ಮಾಡ್ತಾ ಇದೆ. AR ಮಡಿಕೇರಿ ಅಂದರೆ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಕೂಡ ಇರ್ತದೆ. ಇಲ್ಲಿದು ಲೋಕಲ್ ಟ್ರೆಡಿಷನ್ ಬಗ್ಗೆ ತುಂಬ ಕಾರ್ಯಕ್ರಮಗಳು ಇರ್ತದೆ. ಮತ್ತು ಇದರ ಅಗ್ರಿಕಲ್ಚರ್ ಬಗ್ಗೆ ಕೂಡ ನಾನು ಕೇಳಿದ್ದೀನಿ. ಈಗ ಸ್ಥಳೀಯ ಸುದ್ದಿಗಳು, ಸೇವಾ ಮಾಹಿತಿ ಇಂಥದ್ದೆಲ್ಲ ಸಿಗ್ತಾ ಇದೆ. ಮತ್ತು ನನಗೆ ರೆಗ್ಯುಲರ್ ಆಗಿ ಕೇಳಲಿಕ್ಕೆ ಆಗೋದಿಲ್ಲ, ಸಮಯ ಇದ್ದಾಗೆಲ್ಲ ಡ್ರೈವ್ ಮಾಡುವಾಗ ಕೇಳ್ತಾ ಇದ್ದೀನಿ. ಕಾಲೇಜ್ ಕಿವಿಗೆ ಕೇಳುವಂತ ಕೆಲಸ ಮಾತ್ರ ಇರೋದು, ಟಿವಿ ಆದ್ರೆ ನೋಡ್ಕೊಂಡಿರ್ಬೇಕು. ಹೌದೌದು. ಡ್ರೈವ್ ಮಾಡ್ತಿರ್ಬೇಕಾದ್ರೆ ರೇಡಿಯೋ ಹಾಕೊಂಡು ಯಾವಾಗಲೂ ಬೆಳಿಗ್ಗೆ ಒದ್ದೂರಿನಿಂದನೇ ಮಡಿಕೇರಿಗೆ ಟ್ರಾವೆಲ್ ಮಾಡ್ತಿದ್ದೆ. ವರ್ಕ್ ಮಾಡ್ತಿರ್ಬೇಕಾದ್ರೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಂದು ಡ್ರೈವಿಂಗ್ ಸಮಯದಲ್ಲಿ ರೇಡಿಯೋನ ಕೇಳ್ತಾ ಇದ್ದೆ. ಮತ್ತು ಮನೆಗೆ ಹೋದಾಗ ಯಾವಾಗ ಬ್ಯುಸಿ ಆಗ್ತಾಯಿತ್ತು, ರೇಡಿಯೋ ಹಾಕ್ಲಿಕ್ಕೆ ಪುರುಷತಿರಲಿಲ್ಲ. ಆದರೆ ತುಂಬ ಸಮಯದಿಂದ ಕೇಳ್ತಾ ಇದ್ದೀನಿ. ಮತ್ತು ಇತ್ತೀಚೆಗಂತೂ ಈ ಸೇವಾ ಮಾಹಿತಿ ಅಂತ ಇಂಥದನ್ನೆಲ್ಲ ರೆಕಾರ್ಡ್ ಮಾಡಿ ಕೆಲವರು ಫಾರ್ವರ್ಡ್ ಮಾಡಿ ಕೊಡ್ತಾರೆ, ವಾಟ್ಸಪ್ನಲ್ಲಿ ಫಾರ್ವರ್ಡ್ ಮಾಡಿ ಕೊಡ್ತಾರೆ. ಆಕಾಶವಾಣಿ ಮಡಿಕೇರಿ ಇರೋದು ನಮಗೊಂದು ನಿಜವಾಗ್ಲೂ ಒಂದು ತುಂಬ ಖುಷಿಯಾದಂಥ ವಿಷಯ. ಸರ್, ಇದುವರೆಗೆ ಅಮೂಲ್ಯವಾದ ಮಾತುಗಳನ್ನು ಹೇಳಿದ್ದೀರಿ. ನಿಮ್ಮ ಅನುಭವದ ಮಾತುಗಳು ನಮ್ಮ ರೇಡಿಯೋ ಕೇಳುಗರಿಗೆ, ಮುಖ್ಯವಾಗಿ ಯುವಕ ಯುವತಿಯರಿಗೆ ಹೊಸ ಪ್ರೇರಣೆಯನ್ನ ನೀಡಲಿ ಅನ್ನೋದು ನಮ್ಮ ಹಾರೈಕೆ. ಎಲ್ಲ ಶ್ರೋತೃಗಳ ಪರವಾಗಿ, ಆಕಾಶವಾಣಿ ನಿಲಯದ ಪರವಾಗಿ ತಮಗೆ ಧನ್ಯವಾದಗಳು. ಹಾಗೆಯೇ ಮುಂದಿನ ತಮ್ಮ ಬಾಳ್ವೆಗೂ ಶುಭ ಹಾರೈಕೆಗಳನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ ಸರ್. ತಮಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಮಡಿಕೇರಿಯ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು ಹಾಗೂ ಮೂರ್ನಾಡು ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾದ ಡಾಕ್ಟರ್ ಚೌರಿರ ಜಗತ್ ತಿಮ್ಮಯ್ಯ ಅವರೊಂದಿಗೆ ಸಂವಾದ ಕೇಳಿದಿರಿ. ಇದುವರೆಗೆ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.